ಸ್ನೇಹಿತರೆ ನಮಸ್ಕಾರ. ಇಬ್ಬನೇ ನ್ಯೂಸ್ಗೆ ಸ್ವಾಗತ. ನಾನು ವಿ ಮಲ್ಲಪ್ಪ. ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿ ತಂದೆ ತಾಯಿ ಗುರುಗಳಿಗೆ ಹೆಸರು ತರುವಂಥವರಾಗಿ ಎನ್ ಕೊಟ್ರೇಶ್. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಕೋರಶಾಂತೇಶ್ವರ ಜನಕಲ್ಯಾಣ ಕೇಂದ್ರಕ್ಕೆ ವೈ ಅಣ್ಣಪ್ಪ ಪದವಿ ಮಹಾವಿದ್ಯಾಲಯದ ಪ್ರಥಮ ವರ್ಷದ BA ಮತ್ತು BCom ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಹಾಗೂ ಸಾಹಿತ್ಯ ಸಂಗಮ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅಕ್ಷರ ಸೀಡ್ಸ್ ಮಾಲೀಕರಾದ ಎನ್ ಕೊಟ್ರೇಶ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಈ ಭಾಗದಲ್ಲಿ ರೈತರ ಮಕ್ಕಳೇ ಹೆಚ್ಚಾಗಿರುವುದರಿಂದ ನಿಮ್ಮ ತಂದೆ ತಾಯಿಗಳು ಹೊಲದಲ್ಲಿ ಕಷ್ಟಪಟ್ಟು ದುಡಿಮೆ ಮಾಡಿ ನಿಮ್ಮನ್ನು ಓದಲು ಕಳಿಸಿದ್ದಾರೆ. ನೀವು ಚೆನ್ನಾಗಿ ಓದಿ ಯಾವುದಾದ್ರೂ ಒಂದು ಒಳ್ಳೆಯ ಉದ್ಯೋಗ ಪಡೆದು ತಂದೆ ತಾಯಿ ಗುರುಗಳಿಗೆ ಹೆಸರು ತರುವಂತಾಗಬೇಕೆಂದರು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಈ ಕಾಲೇಜಿನಲ್ಲಿ ಕಲಿಯಲು ಉತ್ತಮ ವಾತಾವರಣವಿದೆ. ಕಟ್ಟಡಗಳು ಗುಣಮಟ್ಟ ಚೆನ್ನಾಗಿರೋದರಿಂದ ನಿಮ್ಮ ಗುರಿಯನ್ನು ಸಾಧಿಸಬಹುದು ಎಂದು ಹೇಳಿದರು. ಪಾಟೀಲ್ ಆಗ್ರೋ ಏಜೆನ್ಸಿ ಮಾಲೀಕರಾದ ಪ್ರಶಾಂತ್ ಪಾಟೀಲ್ ಮಾತನಾಡಿ, ಈ ದಿನ ಗುರು ಶಿಷ್ಯರ ಸಮ್ಮೇಳನವಾಗಿದೆ. ಡಿಗ್ರಿ ಮುಗಿದ ಮೇಲೆ IAS IPS ಮಾಡಬೇಕೆಂಬ ಛಲ ನಿಮ್ಮಲ್ಲಿರಬೇಕು. ಅಂಥ ಛಲವಿದ್ದರೆ ಮಾತ್ರ ಗುರಿ ಸಾಧಿಸಬಹುದು. ಸಾಯುವುದರೊಳಗೆ ಏನನ್ನಾದರೂ ನಾವು ಸಾಧಿಸಿ ಹೋಗಬೇಕು. 3 ಬಾರಿ ಎನ್ ಕೊಟ್ರೇಶ್ ಅವರು MLA ಚುನಾವಣೆಗೆ ಸ್ಪರ್ಧಿಸಿ ಸೋತರೂ ಎದೆಗುಂದದೆ ಹೊರದೇಶದಲ್ಲಿ ಸೀಡ್ಸ್ ಬೀಜ ಬಿತ್ತನೆ ಮಾಡಿ ಒಳ್ಳೆಯ ಬೆಳೆ ಬೆಳೆದು ಸಾಧನೆ ಮಾಡಿದ್ದಾರೆ ಎಂದು ಹೇಳಿದರು. ಕೊಟ್ಟೂರಿನ ಹಿಂದೂ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ PM ವಾಗೀಶಯ್ಯ ಮಾತನಾಡಿ, ಈ ಭಾಗದ ವಿದ್ಯಾರ್ಥಿಗಳು ಉನ್ನತ ಹುದ್ದೆಯಲ್ಲಿದ್ದಾರೆ. ಅರಸೀಕೆರೆಯ ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗಾಗಿ ಅನೇಕ ಶಾಲಾ ಕಾಲೇಜುಗಳನ್ನು ನಿರ್ಮಿಸಿದ್ದಾರೆ. ವಿದ್ಯಾರ್ಥಿಗಳು ಮೌಲ್ಯಾಧಾರಿತ ಶಿಕ್ಷಣ ಪಡೆದ ಉನ್ನತ ಹುದ್ದೆಗೆ ಹೋಗಿರಿ ಎಂದು ಕಿವಿಮಾತು ಹೇಳಿದರು. ಅರಸೀಕೆರೆಯ SMCK ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ P ದುರ್ಗೇಶ್ ಮಾತನಾಡಿ, ಸರ್ವಪಲ್ಲಿ ರಾಧಾಕೃಷ್ಣನ್, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಇನ್ನೂ ಅನೇಕ ಮಹನೀಯರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳಬೇಕೆಂದು ಹೇಳಿದರು. ವೈ ಅಣ್ಣಪ್ಪ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ M ಸುರೇಶ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಮ್ಮ ಕಾಲೇಜಿನಲ್ಲಿ ಉತ್ತಮ ಉಪನ್ಯಾಸಕರಿದ್ದಾರೆ. ಪಾಠ ಪ್ರವಚನಗಳು ಉತ್ತಮವಾಗಿ ನಡೆಯುತ್ತಿವೆ. ನಮ್ಮ ಮುಂದೆ ಇರುವ ವ್ಯಕ್ತಿಗಳನ್ನು ಮಾದರಿಯಾಗಿಟ್ಟುಕೊಂಡು ಚೆನ್ನಾಗಿ ಓದಿ ನಿಮ್ಮ ಗುರಿಯನ್ನು ಸಾಧಿಸಿ ಗುರು ಹಿರಿಯರಿಗೆ ಹೆಸರು ತರುವಂತಾಗಿ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ವೈ ಅಣ್ಣಪ್ಪ ಪದವಿ ಪೂರ್ವ ಮಹಾವಿದ್ಯಾಲಯದ ಉಪನ್ಯಾಸಕರಾದ ಆದಿಮನಿ ರಮೇಶ್ ಅವರು ಬರೆದ ಸಾಹಿತ್ಯ ಸಂಗಮ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. SJTPUC ಕಾಲೇಜಿನ ಪ್ರಾಂಶುಪಾಲರಾದ H ಸಿದ್ದೇಶ್ವರ್, ಮುಖ್ಯ ಶಿಕ್ಷಕ JK ಬಸವರಾಜ್, ಉಪನ್ಯಾಸಕ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ಮಹೇಶ್ ಅರಸೀಕೆರೆ. ಮಧ್ಯಾಹ್ನ ಊಟ ಇಲ್ಲ. ಇವತ್ತಿಂತ ಒಳ್ಳೆ ಸಂಸ್ಕೃತವಾದ ಜಾಗಗಳು ಓದಕ್ಕೆ ನಮ್ಮ ಗುರುಜಿಗಳು ಇಷ್ಟು ಚೆನ್ನಾಗಿ ಮಾಡಿಕೊಂಡಿದ್ದಾರೆ. ಅರಸೀಕೆರೆಯಲ್ಲಿ ಇಂಥ ಒಳ್ಳೆ ಪ್ಲೇಸ್, ಇಂಥ ಕಟ್ಟಡದಲ್ಲಿ ನೀವು ಇಂಥ ಅವಕಾಶ ಸಿಕ್ಕಿದೆ ಅಂತಂದ್ರೆ ನೀವು ಎದ್ದು ಬಿಟ್ಟು ರಾತ್ರಿ ಆಗಲಾಗುತ್ತೆ ಸಾಧನೆ ಮಾಡೋದು ಮಾತ್ರ ಸಾಧನೆ ಆಗೋ ಸಾಧ್ಯತೆ ಐತಿ. ನೀವು ದಯವಿಟ್ಟು ಈ ಟೈಮ್ ಅನ್ನ ಬಹಳ ಸದುಪಯೋಗ ಮಾಡ್ಕೊಳ್ರಿ. ನಿಮ್ಮ ತಂದೆ ತಾಯಿ ಒಳ್ಳೆ ಮಕ್ಕಳಾಗಿ ಈ ಒಂದು ಊರಿಗೆ ಒಂದು ಒಳ್ಳೆ ಸಿಗ್ತಾರೆ ಮತ್ತೆ ಈ ನಾಡಿಗೆ ಒಳ್ಳೆ ಸಿಗ್ತಾರೆ ಅಂತ ಹೇಳ್ತಾ, ಇವತ್ತು ದುರ್ಗಾದೇವಿ 9ನೇ ದಿನ. ಆ ದೇವಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಿ ಶಕ್ತಿ ಕೊಡ್ಲಿ, ನಿಮಗೆ ಆರೋಗ್ಯ ಐಶ್ವರ್ಯ ವಿದ್ಯೆ ಎಲ್ಲ ಒದಗಿಸ್ಲಿ ಅಂತ ಹೇಳ್ತಾ ಆ ತಾಯಿಗೆ ಬೇಡ್ಕೊಂತ ನನ್ನ ಮಾತು ಮುಗಿಸ್ತೀನಿ. ಜೈ. ನಮ್ಮ ಅರಸೀಕೆರೆಯ ಈ ಭೂಮಿ ಒಳಗ ಯಾವಾಗಲೂ ಆ ಶಕ್ತಿ ಇದೆ. ನನಗಂತೆ ಎಂತಹ ಶಕ್ತಿ ಇದೆ ಅಂತ ಹೇಳಿದ್ರೆ ನಾವು ಎಲ್ಲೋಗಿದ್ರು ಕೂಡ ನಾವೇ ಸ್ಟಾರ್ಸ್ ಆಗಿರ್ತೀವಿ. ಸ್ಟಾರ್ಸ್ ಮೀನ್ಸ್ ಈ ಭೂಮಿಯ ಫಲವತ್ತತೆಯ ಹಾಗೆ. ಸ್ಟಾರ್ಸ್ ಮೀನ್ಸ್ ಹೊಳೆಯುವವ, ನಕ್ಷತ್ರದಂತಿರುವವ, ಎಲ್ಲರೂ ನಮ್ಮನ್ನ ಇಷ್ಟಪಡುವ ರೀತಿಯಲ್ಲಿ ಇರ್ತಿದ್ದಾರೆ. ಉದಾಹರಣೆ, ನಮ್ಮ ದುರ್ಗೇಶ್ ಸರ್ ಲಾಸ್ಟ್ಗೆ ಆಟ ಆಡಕ್ ಬರೋದು ಪ್ರಿನ್ಸಿಪಲ್ ಆಗಿ. ಅಲ್ಲಿ ಒಬ್ರು ಲೆಕ್ಚರ್ಸ್ ಇಲ್ಲ, 7 ಲೆಕ್ಚರರ್ಸ್ ಇಲ್ಲ. ಯಾವ ಇಲ್ಲಿ ಕಾಲದಲ್ಲಿ ಚುಕ್ಕಾಣಿ ಹಿಡಿಯೋದು ಇರುತ್ತೆ ನೋಡಿ, ಅದೊಂದು ಧೀಮಂತತನ, ಅದೊಂದು ದೊಡ್ಡತನ, ಅದೊಂದು ಶ್ರೀಮಂತತನ. ಅಂತಹ ವ್ಯಕ್ತಿತ್ವ ಬರಬೇಕನ್ನೋದಾಗಿದ್ರೆ ಅದು ಕೆಲವು ಸ್ಥಳದಲ್ಲಿ ಬೆಳೆದಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯ ಮಾಡಬೇಕು. ಆ ಶಕ್ತಿ ಈ ಭೂಮಿಯ ಫಲವತ್ತತೆಯಲ್ಲಿರುತ್ತೆ. ಆದ್ರೆ ಇದು ಋಣ, ಈ ಋಣವನ್ನ ಫೈನಲ್ ಮತ್ತೆ ನೀವು ತೀರಿಸಬೇಕಲ್ಲ. ಅದಕ್ಕೆ ಅವ್ರು ಹೇಳಿದ್ರು ಜನ್ಮದಲ್ಲಿ ಅಂದ್ರೆ ಇಡೀ ಬದುಕು ಋಣದ ಆಧಾರದ ಮೇಲೆ ನಿಂತ್ಕೊಂಡಿದೆ ಅಂತಕ್ಕಂಥದ್ದನ್ನ. ಮೊದಲನೇದಾಗಿ ನಾನು ಈ ತಿಂಗಳು 5ನೇ ತಾರೀಕು ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ದಿನಾಚರಣೆ ಇತ್ತು.
ನಂತರ ನಮ್ಮೆಲ್ಲರ ಯುವಕರ ಒಂದು ಆದರ್ಶವಾಗಿರ್ತಕ್ಕಂಥ ಭಗತ್ ಸಿಂಗ್ ಅವರ ದಿನಾಚರಣೆ ಕೂಡ ಇತ್ತು. ಸೊ ಅವರಿಬ್ಬರಿಗೂ ಕೂಡ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ, ಮೊದಲನೇದಾಗಿ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರನ್ನ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ನೆನಪು ಮಾಡ್ತೀನಿ ಅಷ್ಟೇ. ಇದನ್ನ ಅವ್ರು ಬೇಸ್ಟ್ ಹೇಗಿರಬೇಕು ಅನ್ನುವಂತ ನಿಟ್ಟಿನಲ್ಲಿ ನಮ್ಮ ತಂದೆ ತಾಯಿಗಳು ನಮಗೆ ಓದಲಿಕ್ಕೆ ಕಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಓದುವಂತ ಕೆಲಸವನ್ನ ಮಾಡೋಣ. ನಮ್ಮ ಮನಸ್ಸನ್ನ ಕೇಂದ್ರೀಕರಣವನ್ನ ಮಾಡಿಕೊಳ್ಳೋಣ, ಏಕಾಗ್ರತೆಯಿಂದ ಇರೋಣ. ಏಕಾಗ್ರತೆಯಿಂದ ನಾವು ಓದಿದಾಗ ಮಾತ್ರ ನಮ್ಮ ಗುರಿ ಮುಟ್ಲಿಕ್ಕೆ ಸಾಧ್ಯ ಇದೆ. ಅದನ್ನ ಬಿಟ್ಟು ನಮ್ಮ ಮನಸ್ಸನ್ನ ಆ ಕಡೆ ಈ ಕಡೆ ಬಿಟ್ಟು ಅಂತಂದ್ರೆ ನಮ್ಮ ಗುರಿ ಕೂಡ ಆ ಕಡೆ ಈ ಕಡೆ ಹೋಗುತ್ತೆ. ಹಾಗಾಗಿ ನಮ್ಮ ಗುರಿ ಸ್ಪಷ್ಟವಾಗಿದೆ. ನಾನು ಏನು ಓದಬೇಕು, ನಾನು ಏನು ಮಾಡ್ತೇನೆ, ನೀವು ಏನು ಡ್ರೆಸ್ ಹಾಕಿರೋದು ಮುಖ್ಯ ಅಲ್ಲ, ನೀವು ಏನು ಓದ್ತೀರ ಬಹಳ ಮುಖ್ಯ. ಓದುವಂತ ಕಲೆಯನ್ನ ಬೆಳೆಸ್ಕೊಳ್ಳಿ. ಇಲ್ಲಿವರೆಗೂ ನಮ್ಮ ಕಾಲೇಜರ ಬಗ್ಗೆ, ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ಹೇಳಿದಂತ ಮಾಹಿತಿ ಏನಿದೆವಲ್ಲ, ಅವು ಅರ್ಥಪೂರ್ಣವಾಗಿತ್ತು. ಆ ಮಾತುಗಳನ್ನ ನೀವು ಮೈಗೂಡಿಸ್ಕೊಳ್ಳಿ. ಜೊತೆಗೆ ಈ ಮಠ ಅತ್ಯಂತ ಪವಾಡ ಪುರುಷ ಕೂಡಿರುವಂತದ್ದು. ಇಲ್ಲಿ